ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಟೊಮ್ಯಾಟೊ ರೈಸು. ಇದನ್ನು ತುಂಬ ಈಸಿಯಾಗಿ ಮತ್ತು ಬೇಗ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೋಂಪಕಾಳು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಅಡಿಗೆ ಎಣ್ಣೆ, ಹಾಗೆ ಬಟಾಣಿ ಕಾಳು, ಚಿಲ್ಲಿ ಪೌಡರ್, ಅರಿಶಿಣ ಪುಡಿ, ಸಾಲ್ಟು, ಹಾಗೆ ಅಕ್ಕಿ ಮತ್ತು ರೈಸ್ ಬಾತ್ ಪೌಡರು, ಗರಂ ಮಸಾಲ ಪುಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಕಾಯೋಕ್ಕಿಡಿ. ಅದಾದ ನಂತರ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆದೇನೇನು ಐಟಮ್ಸ್ ಇದೆಯೋ ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಅದಾದ ನಂತರ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಂತರ ಕರಿಬೇವು ಹಾಗೆ ಹಸಿರು ಮೆಣಸಿನ್ಕಾಯಿನ, ನಾನು ಒಂದು ಮೆಣಸಿನ್ಕಾಯಿನ 2 ಭಾಗ ಅಷ್ಟೇ ಮಾಡಿರೋದು. ಹಸಿರು ಮೆಣಸಿನ್ಕಾಯಿ ಮಿಕ್ಸ್ ಆದಮೇಲೆ ಸ್ವಲ್ಪ ಟೊಮೊಟೊನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊನು, ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದು ಮತ್ತೆ ಇನ್ನೂ ಬೇಯೋದ್ರಿಂದ ಆಮೇಲೆ ಸಿಗಲ್ಲ ಒಂದೂ. ಅದಾದಮೇಲೆ ಬಟಾಣಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಇದಕ್ಕೂ ಮುಂಚೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು 3 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅಂತ. ಸ್ವಲ್ಪ ಅರಿಶಿನ ಪುಡಿ ಹಾಗೆ ಟೊಮೊಟೊ ರೈಸ್ ಬಾತ್ ಪೌಡರು 1 ಪ್ಯಾಕು ಫುಲ್ಲು ಹಾಕಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ತಿರೋದ್ರಿಂದ 1 ಪ್ಯಾಕು ಫುಲ್ ಹಾಕಿದ್ದೀನಿ. ನೀವು ಎಷ್ಟು ಕುಕ್ ಮಾಡ್ತೀರಾ ಅನ್ನೋದ್ರ ಮೇಲೆ 1/2 ಪ್ಯಾಕೆಟ್ ಬೇಕಾದರೂ ಹಾಕೋಬೋದು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಮಿಕ್ಸ್ ಮಾಡಿದ್ದೀನಿ. ನೀಟಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಮಿಕ್ಸ್ ಆದ ತಕ್ಷಣ ಚೆನ್ನಾಗಿ ಅದು ಬೆಂದಿರೋದು ನಿಮಗೆ ಕಾಣಿಸುತ್ತಲ್ಲ, ಆ ಅಕ್ಕಿನೂ ಅಷ್ಟೇ ನಾನು ವಾಟರ್ ಹಾಕೋಕ್ಕೂ ಮುಂಚೆನೇ ಅಕ್ಕಿನೂ ಹಾಕಿ ಅದ್ರ ಜೊತೆ ಒಂದು ಚೂರು ಫ್ರೈ ಆಗೋ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ವಾಟರ್ನ ಮಿಕ್ಸ್ ಮಾಡ್ಕೋಬೇಕು. ಒಬ್ಬೊಬ್ಬರು ಹೆಂಗೆ ಅಂದರೆ ಫಸ್ಟೇ ನೀರನ್ನ ಹಾಕ್ತಾರೆ, ಬಟ್ ನಾನು ಅಕ್ಕಿನ ಫಸ್ಟು ಮಿಕ್ಸ್ ಮಾಡಿ ಅನಂತರ ವಾಟರ್ನ ಹಾಕಿದ್ದೀನಿ. ಸಾಲ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಫಸ್ಟೇ ಟೇಸ್ಟ್ ನೋಡಿ, ಆಮೇಲೆ ನೀವು ಕುಕ್ಕರ್ ಮುಚ್ಚಳನ ಹಾಕಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲೇ ಹಾಕಿದ್ದೀನಿ. ಅಷ್ಟೇ ಫ್ರೆಂಡ್ಸ್. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಒಂದು ಕುದಿ ಬಂದ ಮೇಲೆ ಕ್ಲೋಸ್ ಮಾಡ್ತಾರೆ, ಬಟ್ ನಾನು ಏನಿಲ್ಲ, ಅಕ್ಕಿನ ಫಸ್ಟೇ ಮಿಕ್ಸ್ ಮಾಡಿ ಅನಂತರ ಕ್ಯಾಪ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಕ್ವಿಕ್ಕಾಗಿ ಬೇಗನೆ ಮಾಡ್ಬೋದು, ಜಾಸ್ತಿ ಟೈಮು ತಗೊಳ್ಳಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್.